ಕಿರಾಡಿ ಯಕ್ಷ ನಕ್ಷತ್ರ ಟ್ರಸ್ಟ್ನ ಕಿರಾಡಿ ಯಕ್ಷ ಪ್ರಣತಿ 2025 3ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಆಗಸ್ಟ್ 17ರಂದು ಮಾಜಿ ಗೃಹ ಸಚಿವ ಅರಗ ಜ್ಞಾನೇಂದ್ರ ಉಪಸ್ಥಿತಿಯಲ್ಲಿ ಸಭಾ ಕಾರ್ಯಕ್ರಮವು ಶೇಡಿಕೊಡ್ಲು ದುರ್ಗಾ ಸನ್ನಿಧಿಯಲ್ಲಿ ನಡೆಯಿತು. ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಮಾಜಿ ಗೃಹ ಮಂತ್ರಿಗಳಾದ ಅರಗ ಜ್ಞಾನೇಂದ್ರ ಮಾತುಗಳನ್ನಾಡಿದರು. ಅವೆಲ್ಲ ಟಾಕೀಸು ಇರಲಿಲ್ಲ, ಟಾಕೀಸಿಗೆ ದುಡ್ಡು ಕೊಟ್ಟು ಹೋಗಿ ಸಿನಿಮಾ ನೋಡುವಂಥ ಶಕ್ತಿಯು ನಮ್ಗೆ ಇಲ್ದಿದ್ದಾಗ ಒಂದು ಮನರಂಜನೆಯನ್ನು ಅತ್ಯಂತ ಉಚಿತವಾಗಿ ಒದಗಿಸೋದು ಅಂತ ಹೇಳಿದ್ರೆ ನಮಗೆ ಯಕ್ಷಗಾನವೇ. ಹೀಗಾಗಿ ಮತ್ತೆ ನಮಗೆ ಯಕ್ಷಗಾನದ ಬಗ್ಗೆ ಅಪಾರವಾಗಿರ್ತಕ್ಕಂಥ ಕುತೂಹಲ, ಬಹಳ ಕುತೂಹಲ. ಇವತ್ತು ಜಾನಪದ ಕಲೆಗಳು ಬಹಳಷ್ಟು ನಶಿಸಿ ಹೋಗ್ತಾ ಇದ್ದಾವೆ ಆಧುನಿಕ ಯುಗದಲ್ಲಿ. ಈ ಟಿವಿ ಮಾಧ್ಯಮ, ಸಿನಿಮಾ ಮಾಧ್ಯಮ ಬಂದ ನಂತರ ನಮ್ಮ ಜಾನಪದ ಕಲೆಗಳು ನಶಿಸಿ ಹೋಗ್ತಾ ಇದ್ದಾವೆ. ಆದರೆ ಯಕ್ಷಗಾನ ಕಲೆ ವರ್ಷದಿಂದ ವರ್ಷಕ್ಕೆ ವೃದ್ಧಿ ಆಗ್ತಾ ಹೋಗ್ತದೆ. ಇದೊಂದು ವಿಶೇಷ ಕಾರಣ ಇಷ್ಟೇನೆ, ಈ ಜಾನಪದ ಕಲೆಯನ್ನ ಕರಾವಳಿಯ ಉನ್ನತ ಶಿಕ್ಷಣ ಪಡೆದಿರ್ತಕ್ಕಂಥವರು ಕೂಡ ಇವತ್ತು ಅದನ್ನ ಗೀಳಾಗಿ ಅಂಟಿಸ್ಕೊಂಡಿದ್ದಾರೆ. ಅದರಲ್ಲಿ ಹಣ ಎಷ್ಟು ದುಡಿತೀನಿ ಏನು ಅನ್ನುವಂಥದ್ದಿಲ್ಲ. ಅದರಲ್ಲೇನೋ ಒಂದು ಬದುಕಿನ ಒಂದು ತೃಪ್ತಿಯನ್ನು ಕಾಣುವಂತಹ ಒಂದು ಭಾವ. ಅದರಿಂದಾಗಿ ಇದು ಅಭಿವೃದ್ಧಿ ಆಗ್ತಾ ಇದೆ. ಅಧ್ಯಕ್ಷತೆಯನ್ನು ವಹಿಸಿದ್ದ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ನ ಪ್ರವರ್ತಕರಾದ ನಾಡೋಜ ಡಾಕ್ಟರ್ ಜಿ ಶಂಕರ್ ಅಧ್ಯಕ್ಷೀಯ ಮಾತುಗಳನ್ನು ಆಡಿದರು. ಬಹಳಷ್ಟು ಕಷ್ಟದಲ್ಲಿದ್ರು ನಾವು. ಇವನ್ ಮಂಜರು ಇರ್ಬೋದ, ನನ್ನ ಕಾಲದಲ್ಲಿ ನಾವೆಲ್ಲ ಇದಕ್ಕೆ ಹೋಗಿ ನೋಡ್ತಿದ್ದೀವಿ. ಆ ಜೋಕಿಯಲ್ಲಿ ಹೋಗಿ ನೆಕ್ಸ್ಟ್ ವೇಷ ಏನ್ ಬರ್ತದೆ, ಯಾವ್ದು ಬರ್ಬಹುದು, ರಾಕ್ಷಸನ ಇನ್ನೊಬ್ಬನ, ಹೀಗೆಲ್ಲ ಒಂದು ವಿಚಾರ ಮಾಡ್ತಾ ಇದ್ವಿ. ಆ ನಿಟ್ಟಿನಲ್ಲಿ ಇವತ್ತು ಪ್ರಕಾಶ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ. ಖಂಡಿತ ಅವನ ಜೊತೆ ಮಂಜರಿರ್ಬೋದು, ನಾನಿರ್ಬೋದು, ವೇದಿಕೆ ಇರುವ ಎಲ್ಲ ಗಣ್ಯರು ಕೂಡ ಅವ್ರ ಜೊತೆ ಇರ್ತೀವಿ. ಈ ಟ್ರಸ್ಟ್ ಅನ್ನ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗಲಿ. ಯಾಕಂದ್ರೆ ಬಹಳಷ್ಟು ಬಡ ಕಲಾವಿದರು ಇರ್ತಾರೆ, ಅವರಿಗೆ ನಾವು ಖಂಡಿತ ಸಹಾಯ ಮಾಡ್ಬೇಕಾಗ್ತದೆ. ಇವತ್ತು ಪಟ್ಲ ಸತೀಶ್ ಶೆಟ್ಟರ್ ಇರ್ಬೋದು, ನನ್ನ ಟ್ರಸ್ಟ್ ಇರ್ಬೋದು, ಯಕ್ಷಗಾನ ಕಲಾರಂಗ ಇರ್ಬೋದು, ಮಂಜರಿ ಇರ್ಬೋದು, ಈ ಭಾಗದಲ್ಲಿ ಕೂಡ ಅನೇಕ ಕಲಾವಿದರು ತಮ್ಮ ಟ್ರಸ್ಟ್ ಅನ್ನು ಮಾಡಿಕೊಂಡು, ಯಾಜಿಯವರು ಇರ್ಬೋದು, ಪ್ರಕಾಶ್ ಇರ್ಬೋದು, ಎಲ್ಲರೂ ಯಕ್ಷಗಾನ ಕಲಾವಿದರಿಗೆ ಈಗ ಸ್ವಲ್ಪ ಅಡ್ಡಿಲ್ಲ ಅಂತ ಅನಿಸ್ತದೆ. ಎಲ್ಲರೂ ಸ್ವಲ್ಪ ಕೊಡ್ತಾರೆ, 5,000 ಎಲ್ಲರೂ ಕೊಡ್ತಾರೆ. ನಮ್ಗೆ ಯಾವುದೇ ಒಂದು ಕೊರತೆ ಇಲ್ಲ. ಖಂಡಿತ ನಿಮ್ಗೆ ಎಲ್ರಿಗೂ ಒಳ್ಳೇದಾಗಲಿ. ಪ್ರಕಾಶನ ಕೆಲಸ ಖಂಡಿತ ಒಳ್ಳೆ ಕೆಲಸ, ಅದನ್ನು ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಹಾರೈಸ್ತೀನಿ. ಕಲಾ ಪೋಷಕ ಪ್ರಶಸ್ತಿಯನ್ನು ಸ್ವೀಕರಿಸಿದ ಹೈದರಾಬಾದ್ನ ಉದ್ಯಮಿಗಳಾದ ಮಾರಣಕಟ್ಟೆ ಕೃಷ್ಣಮೂರ್ತಿ ಮಂಜರು ಮಾತುಗಳನ್ನಾಡಿದರು. ಇದು ಯಾವ ಕಲೆಯಲ್ಲಿದೆ? ನಮ್ಮ ಭಾರತ ದೇಶದ ಕಲೆಯಲ್ಲಿ ಎಲ್ಲೂ ಇಲ್ಲ. ಮೊನ್ನೆ ಹೈದರಾಬಾದಿಗೆ ನಮ್ಮ ಇಡುಗುಂಡಿ ಮೇಳದವರಿಂದ ಶಿವನಂದ ಅವರು ಒಂದು 15 ತಾರೀಕು ಕರ್ಕೊಂಡು ಬಂದು ಎಲ್ಲ ಆಫೀಸು, ಮಿಲಿಟರಿ ಎಂತ ಕೊಟ್ರೆ ಆ ಯಕ್ಷಗಾನ ನೋಡಿ ಅವರಿಗೆ ಆಶ್ಚರ್ಯ ಆಯ್ತು. ನಿಜವಾಗಿ ಹೇಳ್ತಾರೆ, ಅಷ್ಟು ಖುಷಿ ಪಟ್ಟರು. ಈ ಒಂದು ಕಲೆಗಳಿಗೆ ಇಷ್ಟು ಕುಣಿದು ಬೆವರು ತೋರಿಸ್ತಾರಲ್ಲ ಅಂತೇಳಿ. ಹಾಗಿರುವಾಗ ಈ ಕಲೆಯಲ್ಲಿ ನಾವು ಏನು ಕೊಡೋದು ಸಾಧ್ಯ? ನಿಜವಾಗಿ ಪದ್ಮಶ್ರೀ, ಪದ್ಮಭೂಷಣ, ಸಿನಿಮಾ ಆಕ್ಟರಿಗೆಲ್ಲ ಕೊಡೋದು ನಮ್ಮ ಕಲಾವಿದರಿಗೆ ಕೊಡೋದು. ನಮ್ಮ ಕಲಾವಿದರಿಗೆ ಕೊಟ್ಟದಕ್ಕೆ ನ್ಯಾಯ. ಅವ್ರು ಹಾಗಲ್ಲ, ಒಂದು ಶಾರ್ಟ್ ಇದ್ರೆ 10 ಸರ್ತಿ ಅದನ್ನ ಇದು ಮಾಡಿಕೊಟ್ಟು ಗಂಟೆಗಟ್ಟಲೆ ಟೈಮ್ ತಗೊಂಡು ಸೀನ್ ಮಾಡ್ತಾರೆ. ಇವು ಲೈವ್ ನಮ್ಮ ಎದುರೇ ತೋರಿಸ್ತಾರೆ. ಮತ್ತೆ 4 ಮೇಳದಿಂದ ಕಲಾವಿದರು ಬಂದರೂ ಕೂಡ 4 ಜನ ರಿಯಲ್ ಇಲ್ಲ, ಯಾವುದೂ ಇಲ್ಲ. ಯಕ್ಷಗಾನದಲ್ಲಿ ತಪ್ಪಿಲ್ಲದೆ ಶುದ್ಧವಾದ ಕನ್ನಡದಲ್ಲಿ ಒಂದು ಇಂಗ್ಲಿಷ್ ವರ್ಡ್ ಇದೆ ಮಾಡ್ತಿರೋದು ನಮ್ಮ ಕಲಾವಿದರಲ್ಲಿ ಯಕ್ಷಗಾನ ಕಲೆ. ಯಕ್ಷ ನಕ್ಷತ್ರ ಪ್ರಶಸ್ತಿಯನ್ನು ಸ್ವೀಕರಿಸಿದ ಖ್ಯಾತ ಪ್ರಸಂಗಕರ್ತರಾದ ಕಂದಾವರ ರಘುರಾಮ್ ಶೆಟ್ಟಿ ಅವರು ಸಂತಸವನ್ನು ಹಂಚಿಕೊಂಡರು. ನನ್ನನ್ನು ಕರ್ಕೊಂಡು ಬರ್ಲಿಕ್ಕೆ ಒಬ್ಬರು ಕೈ ಹಿಡ್ಕೊಂಡು ಬರಬೇಕು, ಅದರೊಟ್ಟಿಗೆ ಅವಳನ್ನು ಕೈ ಹಿಡ್ಕೊಂಡು ಬರಬೇಕು. ಗೊತ್ತಾಗ್ತದೆ. ನನಗೆ 90 ಆಯಿತು, ಅವಳಿಗೆ 86 ಆಯಿತು. ಹೀಗಾಗಿ ಪ್ರಾಯದ ಲೆಕ್ಕದಲ್ಲಿ ಹೇಳ್ತೇನೆ ಹೊರತು ಬೇರೆ ಯಾವ ಕಾರಣಕ್ಕಲ್ಲ. ಇನ್ನು ಪ್ರಕಾಶನ ಬಗ್ಗೆ 2 ಮಾತಾಡಿದರೆ ನನಗೆ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ. ಒಂದು 2-3 ವರ್ಷ ಪೆಟ್ರೋಲ್ಗಳಲ್ಲಿ ಹಲವಾರು ವೇಷ ನೋಡ್ತೇನೆ. ಒಂದು ವರ್ತಮಾನ ಆಯಿತು, ಮುಂದಿನ ಸಿಗಾಟಕ್ಕೆ ಪ್ರಕಾಶ ಬೆಳ್ಳುಳ್ಳಿಗೆ ಇಲ್ಲ ಅಂತ ಸ್ವಲ್ಪ ನೋವಾಯ್ತು. ಅವನಿಗೆ ಫೋನ್ ಮಾಡ್ತಾರೆ, ಹೌದಾ ಪ್ರಕಾಶ, ನೀನು ಮುಂದಿನ ತಿರುಗಾಟಕ್ಕೆ ಇಲ್ಲವೋ ಬೆಳ್ಳುಳ್ಳಿಗೆ? ಇಲ್ಲ ಸರ್. ಯಾವ ಮೇಳಕ್ಕೆ ಹೋಗ್ತೀವಿ?
ಮಟ್ಟಿಗೆ ಯಾವ ಮೇಳ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಸರ್. ಯಾಕೆ ನಾನು ಯಕ್ಷಗಾನ ಕಲೆಯ ಬಗ್ಗೆ, ಯಕ್ಷಗಾನ ಕಲಾವಿದರ ಬಗ್ಗೆ ಈ ವರ್ಷ ಒಂದು ವರ್ಷ ಅವ್ರ ಬಗ್ಗೆ ಮುಡಿಪಾಗಿಡ್ತೇನೆ. ಕಾರ್ಯಕ್ರಮದಲ್ಲಿ ಉಡುಪಿಯ ಕಾಂಚನ್ ಹುಂಡೈ ಮಾಲಕರಾದ ಪ್ರಸಾದ್ ರಾಜ್ ಕಾಂಚನ್, ದಾಂಡೇಲಿಯ ಶ್ರೀ ದುರ್ಗಾ ಕನ್ಸ್ಟ್ರಕ್ಷನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಎಸ್ ಪ್ರಕಾಶ್ ಶೆಟ್ಟಿ ದಾಂಡೇಲಿ, ಕಲಾ ಪೋಷಕರಾದ ರಾಜೀವ ಶೆಟ್ಟಿ ಚೋರಾಡಿ, ಕಾರ್ಯಕ್ರಮದ ಸಂಘಟಕರಾದ ಕಿರಾಡಿ ಪ್ರಕಾಶ್ ಮುಗವೀರ, ಎಸ್ಪಿ ಉದಯ್ ಕುಮಾರ್ ಶೆಟ್ಟಿ, ದಾಮೋದರ್ ಶರ್ಮಾ, ಸತೀಶ್ ಬೇಳಂಜೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಪ್ರಶಸ್ತಿ ವಿತರಣೆ, ಗೌರವ ಸನ್ಮಾನ, ಅಶಕ್ತರು ಮತ್ತು ಅನಾರೋಗ್ಯದ ಕಲಾವಿದರಿಗೆ ಸಹಾಯ ಹಸ್ತ ಚಾಚುವಿಕೆ, ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಕಲಾ ಪೋಷಕರಿಗೆ ಗೌರವ ಸನ್ಮಾನ, ಕಲಾವಿದರ ಗೃಹ ನಿರ್ಮಾಣಕ್ಕೆ ಗೌರವಧನ ವಿತರಣೆ, ಬಡ ಕಲಾವಿದರ ಮಕ್ಕಳಿಗೆ ವಿದ್ಯಾನಿಧಿ ಸಮರ್ಪಣೆ ಮತ್ತು ಕಾಯಕಲ್ಪ ಎನ್ನುವ ಯಕ್ಷಗಾನ ಪ್ರದರ್ಶಿತಗೊಂಡಿತು.